ನಮ್ಮ ಅಕ್ಕನ ಮಗಳ ಮದುವೆ. ನಮ್ಮ ಸಜೆಸ್ಟ್ ಬೇಕಾದ್ರೆ ನಾವೇ ಮಾಡ್ತೀವಿ, ಇಲ್ಲಾಂದ್ರೆ ಇವಾಗ ಬಂದ್ಬಿಟ್ಟು ಅವರೇ ಕೇಳಿದ್ದು. ಓಕೆ. ಅವರೇ ಕೇಳ್ತಾರೆ, ಅವ್ರು ಕೇಳಿದಾಗ ನಾವು ಬೆಳ್ಳಿ ತಟ್ಟೆ ಕೇಳಿದ್ರೆ ಬೆಳ್ಳಿ ತಟ್ಟೆ ಕೊಡ್ತೀವಿ, ಸ್ಟೀಲ್ ತಟ್ಟೆ ಕೊಡ್ತೀವಿ, ಸ್ಟೀಲ್ ಲೋಟ. ನಮ್ಮದು 1953 ಸ್ಟಾರ್ಟ್ ಇದೆ ಮೇಡಮ್. 3 ತಲೆಮಾರಿಂದ ಇದು ಕ್ಯಾಟ್ರಿಂಗ್ ನಡೆಸ್ತಾ ಇದ್ದಾರೆ ಇಲ್ಲಿ. ಇದು ಮೈಯಾಸ್ಗೆ ಅಡ್ವರ್ಟೈಸ್ಮೆಂಟ್ ಅಂತೂ ಅಲ್ಲ, ಆದರೆ ಮತ್ತೆ ಅದೇ ಕಥೆನೂ ಅಲ್ಲ. ನೋಡಿ, ಇವೆಂಟ್ ಆಯಿತು, ವೇಸ್ಟ್ ಫ್ರೀ ಇತ್ತು, ನೀವು ಕೂಡ ಹಾಗೆ ಮಾಡಿ ಅಲ್ಲ. This is the Chandrayaan. I don't know if you saw this. Lander and different satellites. This is RISAT. Oh, I was the mission director for this satellite. RISAT. The one behind is GSAT-11. Okay. The one here is Mars Orbiter mission. And this is the Chandrayaan. And this is I got from my PD for Chandrayaan. ಇದು ಇಸ್ರೋನಲ್ಲಿ ಕೆಲಸ ಮಾಡ್ತಿರೋ ಒಂದು ಗ್ರೀನ್ ಕಪಲ್ ಬಗ್ಗೆ ನನ್ನ ಅಕ್ಕ ಭಾವನ ಕತೆ. ಹರ್ನಾಥ್ ಶರ್ಮಾ ಮತ್ತು ನಂದಿನಿ ಹರ್ನಾಥ್ ಅವ್ರ ಮಗಳ ಮದುವೆನಲ್ಲಿ ನನಗೊಂದು ದೊಡ್ಡ ಸರ್ಪ್ರೈಸ್ ಇತ್ತು. ಜಾಕ್ ಫ್ರೂಟ್ ಲೀಫ್ ಇಡ್ಲಿ, ಶಾವಿಗೆ ಬಾತ್, ಮಂಗಳೂರು ಬಜ್ಜಿ, ನಮ್ರೋಡ್ ಕಾಶಿ ಹಲ್ವಾ, ಚಟ್ನಿ, ಸಾಂಬಾರ್. ಶುಭ ಪ್ಲಾಸ್ಟಿಕ್ ನೋಡಿ ವಾವ್ ಅಂತಿದ್ದಾಳೆ. ಯಾಕೆ ಅಂತ ನನಗೆ ಗೊತ್ತಿಲ್ಲ. ದ್ವೇಷ ಇರೋದು ಪ್ಲಾಸ್ಟಿಕ್ ಮೇಲಲ್ಲ, ಆದರೆ ಬೇಜಾರಿರೋದು ಯಾವ ಮೆಟೀರಿಯಲಿಂದ ಮಾಡಿರೋದಾದರೂ ಸಿಂಗಲ್ ಯೂಸ್ ಡಿಸ್ಪೋಸಿಬಲ್ಸ್ ಮೇಲೆ. ಅಮೇರಿಕಾಯಿಂದ ಜನ ಬರ್ತಿದ್ದಾರೆ, ಅವ್ರಿಗೆಲ್ಲ ಈ ಸ್ಟೀಲ್ ಲೋಟ ಎಲ್ಲ ಸರಿ ಹೋಗಲ್ಲ, ಹೈಜಿನಿಕ್ ಆಗಿರಲ್ಲ ಅಂತ ಫ್ಯಾಮಿಲಿ ಎಲ್ಲ ವಿರುದ್ಧವಾಗಿ ಮಾತಾಡಿದ್ರು ಈ ಡಿಸಿಷನ್ ತೊಗೊಂಡ್ರು ಗಂಡ ಹೆಂಡತಿ. 3000 ಬಾಟ್ಲ್ಗಳು ಮಿನಿಮಮ್ ಉಳಿಸಿದ್ದಾರೆ. ಆದರೂ ಈ ನಮ್ಮಣ್ಣ ಎಲ್ಲಿಂದ ಹೊತ್ಕೊಂಡು ಬನ್ನೋ ನನಗೋಸ್ಕರ ಗೊತ್ತಿಲ್ಲ. ಇದು ವೇಸ್ಟ್, ಇದನ್ನು ಯೂಸ್ ಮಾಡಬೇಡಿ, ಇದನ್ನ ಬಳಸಿ. ಆದರೂ ಕೇಟರರ್ಸ್ ಎಷ್ಟಾಗುತ್ತೋ ಅಷ್ಟು ಹಾಸ್ಪಿಟಾಲಿಟಿ ತೋರಿಸ್ತಾರೆ. ನಾನು ಎಷ್ಟಾಗುತ್ತೋ ಅಷ್ಟು ವಾಪಸ್ ಕೊಟ್ಟೆ. ಟಿಶ್ಯೂ, ಸ್ಪೂನ್ ಅಗತ್ಯ ಇರಲಿಲ್ಲ, ಎಲ್ಲ ರಿಟರ್ನ್ ಮಾಡಿದೆ. మహేష్ వాళ్ళు డిస్కషన్కి వచ్చినప్పుడు దే సెడ్ దట్ వాటర్ బాటిల్స్ అయితే 2800 వాటర్ బాటిల్స్ కాల్స్ వస్తుంది గోయింగ్ బై ద నెంబర్ ఆఫ్ పీపుల్ వి ఆర్ ఇన్వైటెడ్. సో ఇವಾಗ కొంచెం సో దెన్ వి థాట్ ఓకే 2800 వాటర్ బాటిల్స్ చౌల్ట్రీ అంత బెడ్ కింద చైర్ కింద డైనింగ్ టేబుల్ అలా చూసింగ్ గలీజ్ నాట్ ಸ್ವಲ್ಪ సో యూ గాన్ ఫర్ దిస్. Okay. So was Baba also okay with it? Baba was Very nice. Yeah, more conservation activities I want actually, but okay, we'll do it in the next. ಪಾಪ ಸುಸ್ತಾಗಿದೆ, ತಿಂಡಿ ತಿನ್ಲಿ ಬಿಡೆ. Okay, ನಾನು ನಿಂಗೆ ಇದ್ರಲ್ಲಿ ಕುಡಿಯೋಕೆ. Yes. Okay. Do you miss the bottles though? No, I don't miss the bottles. These are easier and you can keep filling them and they're safer for all of us. You don't have to keep throwing away the plastic. ನೀರು ಕುಡಿಯೋಕೆ ಬಾಟ್ಲೇ ಬೇಕಾ ಅಥವಾ ಲೋಟನೂ ಓಕೆನಾ? Both. I'll clean it before. ಅಮೇರಿಕಾನಲ್ಲೇ ಹುಟ್ಟು ಬೆಳೆದ ಮಕ್ಕಳು, ಅವನು ಹೇಳಿರೋ ಹಾಗೆ ತೊಳ್ಕೊಂಡು ಬಳಸ್ಬಹುದಲ್ವಾ. ಸೊ ಯಾರಿಗೂ ಕಷ್ಟ ಆಗದೆ ಇರೋ ಡಿಸಿಷನ್ ತೊಗೊಂಡಿರೋ ಗಂಡ ಹೆಂಡತಿ ಇಬ್ಬರು ನೇಚರ್ ಲವರ್ಸ್. ಅದರಲ್ಲೂ ನಮ್ಮ ಭಾವ ಫಾರೆಸ್ಟು, ಟ್ರೆಕ್ಕಿಂಗು ಅಂತ ಹೋಗ್ತಾನೆ ಇರ್ತಾರೆ. ಜನರಲ್ ರಿಟರ್ನ್ ಗಿಫ್ಟ್ ಕೂಡ ತುಂಬಾ ಎಕೋ ಫ್ರೆಂಡ್ಲಿ ಆಗಿತ್ತು. ಪ್ಯೂರ್ ಪೇಪರ್ ಬ್ಯಾಗು, ಅಗ್ರಿಕಲ್ಚರ್ ವೇಸ್ಟಲ್ಲಿ ಮಾಡಿರೋ ಲೋಟ. ಕುಡಿತೀಯಾ? ಮೊನ್ನೆ ಒಂದು ಮನೆ ಕಟ್ಟಿದ್ರು, ಆದರೆ ಆ ಮನೆ ಪೂರ್ತಿ ಹೊಸ ಮನೆ ಅಲ್ಲ, ಹಳೆ ಯಾವುದೋ ಕಟ್ಟಿರೋ ಮನೇನ ಕೊಂಡುಕೊಂಡು ಅದನ್ನು ರಿನೋವೇಟ್ ಮಾಡಿಕೊಂಡ್ರು. ಗಿಡ ಇದೆಲ್ಲ ಶುಭ, ಅದು ಮುಂಚೆನೇ ಐತಿ ಮನೇಲಿ, ಅದನ್ನ ತೆಗಿಬಾರ್ದು ಅಂತ ಅದಕ್ಕೆ ಒಂದು ಸ್ಪೆಷಲ್ ಆಗಿ ಒಂದು ತೂತ ಮಾಡಿ ಅದನ್ನ ವಿ ಪ್ರಿಸರ್ವ್ ದಟ್ ಪ್ಲಾಂಟ್. ಪಾಪ ನಿಂಬೆಹಣ್ಣು ಗಿಡ ಜಾಮಕಾಯಿ ಬಿಡುತ್ತೆ ಒಂದೊಂದ್ಸಲ, ಅಲ್ಲಿ ಸ್ವಲ್ಪ ಒಣಗಿದೆ ನೋಡು. ವಿ ಗೆಟ್ ಸಮ್ ಫ್ಲವರ್ಸ್, ಲಾಟ್ ಆಫ್ ಫ್ಲವರ್ಸ್. ಓಕೆ, ಇವಾಗ ಒಂದು ರೌಂಡ್ ಬಂದು ಹೋಗಿದೆ. ಓಕೆ, ಮಲ್ಲಿಗೆ ಎಲ್ಲ ದೊಡ್ಡ ಪತ್ರೆ ಇದೆ, ಲೈಕ್ ಆಲ್ ಆಫ್ ಇಸ್ ಲೈಕ್ ದೊಡ್ಡ ಪತ್ರೆ. ಹೊಸ ಮನೆ, ಹೊಸ ಗಾರ್ಡನ್ಗೆ ಒಂದೇ ಥರ ಕಾಣಿಸೋ ಪಾಟ್ಗಳು ಇಟ್ಕೊಳ್ಳಿಲ್ಲ, ಇರೋ ಪೇಂಟ್ ಡಬ್ಬಿಗಳು, ಬ್ರೋಕನ್ ಬಕೆಟ್ಗಳಲ್ಲೇ ಇಟ್ಕೊಂಡ್ರು. ಸೊ ಇದಕ್ಕೆಲ್ಲ ನೀವೇ ನೀರು ಹಾಕೋದು? ನಾನೇ ನೀರು ಹಾಕೋದು ಆಲ್ಮೋಸ್ಟ್ ಎವ್ರಿ ಡೇ. ಎಲ್ಲಿ ನಿಮಗೆ ಟೈಮ್ ಎಲ್ಲಿ? Time is there. I mean, like, it's a kind of a relaxation. My mom waters all the plants when I'm not there. Wherever I'm on tour, Okay. I don't have to tell her. She water the plants. That's nice. So foundation retain chesi, exterior walls they're really thick and they're done with the solid bricks. So the exterior walls remain on the ground floor. Madlo anta renovate cheskondmi. First floor, of course, we built fresh. Second floor, one room for Saidi. Wood, windows, doors. So that avanta reuse chestnam. We haven't
wasted a single window. ಅನ್ನಿನೂ ಅವರು ಯೂಸ್ చేస్తున్నారు. It is all planned by her. My contribution is if you come to this side here. Okay. This was actually electrical junction box. I have converted into mailbox. Oh, wow. Okay, so it has a nice, yeah. So why did you choose a cooler instead of an AC? Doesn't need, this house has so many plants all around. You don't really feel so hot. Fan well, of course, when it's really hot. Yeah. Room also doesn't have AC, Shubha. We have a small fan, pedestal fan, and that dressing table, ಅದು rosewood day, that dressing table ಈ cot renduno, they're like maybe 50-year-old. Sometimes when we have guests and Appa Amma come, we get tea from this bakery. So we send our glasses. Our teachers direct మా గ్లాసులో వేస్తే చూస్తాడు మా ఇంటికి. ఆ క్లాక్ ఇచ్చింది మా కుమార్ సార్ పెట్టిన మిషన్. Oh, 2014. Okay. 2014 clock. And they have the same clock. Yeah. Old doors, the 30-year-old house doors. The wood is good. It's solid wood, it's not ply. So we just got it painted and there. Okay. We didn't buy any new furniture for this house. So the sofa, the bean bag, the dining table, And the 30-year-old Gujarati sofa which is in the family room. Everything is as it is. We used up everything, and this is a very special table which Appa got from Andaman 50 years back. So I got it polished and we started using this. Very nice. There were a lot of leftover pieces of the tiles. So Anni Virukoti, the design must be changed. So this entire passage is having this tiles Virukoti, madmadlo cement vesi. So adi okkara design madri. Right, yeah. But again, this curvy design we didn't like. So we reused the gate, but I got this tiles from somewhere. So that it gives a new look to the gate, old gate. But it had a like curvy shaped grill, some kind of flowers in this between. So I wanted to reuse it, but I didn't like that design. So we got that removed. You can see that here, right? Yeah, we've removed that and we made them parallel bars. And wherever there was a gap, we added a bar. So yeah, we did the same with the windows too. ಓಕೆ ನನ್ನ ಹಳೆ ವಿಡಿಯೋ ನೋಡಿರೋರಿಗೆ ಗೊತ್ತು, ಇಸ್ರೋ ಅವರು ಸ್ಪೇಸಲ್ಲಿ ಕೂಡ ಸಸ್ಟೈನಬಲ್ ಪ್ರಾಕ್ಟೀಸಸ್ ಇಟ್ಕೊಂಡಿದ್ದಾರೆ. ಎಲ್ಲೋ ದೂರದಲ್ಲಿರೋ ಗ್ಯಾಲಕ್ಸಿಯಿಂದ ಹಿತ್ತಲಲ್ಲಿರೋ ತೋಟದವರೆಗೂ ಇವರಿಬ್ಬರು ನಮಗೆ ಸಸ್ಟೈನಬಲ್ ಪ್ರಾಕ್ಟೀಸಸ್ ಮಾಡೋಣ ಅಂತ ಪ್ರೇರೇಪಿಸ್ತಿದ್ದಾರೆ. ಕಲ್ಯಾಣವಾ? ಯಮ್ಮಿ ಕೇಕ್. ತುಂಬಾ ಪ್ಲಾಸ್ಟಿಕ್ ಇದೆ ಇದರಲ್ಲಿ. ಸಖತ್ತಿದೆ.